लक्ष्य पर्वतों सा है, कंकड़ों से क्या डरना, पर्वत भी झुक जाए। तुझ में तेरा रास्ता है, तुझ में तेरा है सहारा। तो ओम शांति शांति शांति। ಈಗ ಯಾರು ಕೂಡ ಮಾತಾಡಬೇಡಿ. ನಾನು ಹೇಳುವಂಥ ಇನ್ಸ್ಟ್ರಕ್ಷನ್ಸ್ನ ಕೇಳಿಸ್ಕೊಳ್ತಾ ಅನುಭವ ಮಾಡಿ. ನಾನೊಂದು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ಹಣೆಯ ಮಧ್ಯಭಾಗದಲ್ಲಿ ಹೊಳೆಯುವಂತಹ ಡಿವೈನ್ ಸ್ಟಾರ್, ರಿಯಲ್ ಡೈಮಂಡ್. ಕಣ್ಣುಗಳಿಂದ ನೋಡುವ, ಕಿವಿಗಳಿಂದ ಕೇಳಿಸ್ಕೊಳ್ಳುವ, ಬಾಯಿಯಿಂದ ಆಗಿಸ್ಕೋತೆ. ಯಾಕೆಂದರೆ ನಾನು ಮಾಡಿದ ಕರ್ಮ ನನಗೆ ರಿಟರ್ನ್ ಆಗಿ ಬರ್ತದೆ. ಅದಕ್ಕೋಸ್ಕರ ಈ ಜವಾಬ್ದಾರಿನ ತೆಗೆದುಕೊಳ್ತೇನೆ. ಕೆಲವು ಕ್ಷಣಗಳಿಗಾಗಿ ಸ್ಟಾರ್ ರೂಪದ ಆತ್ಮ ಹಣೆಯ ಮಧ್ಯಭಾಗದಿಂದ ಹೊರಬಂದು ಸ್ವತಂತ್ರ ಪಕ್ಷಿಯಂತೆ ಆಕಾಶದ ಎತ್ತರಕ್ಕೆ ಹಾರ್ತಾ ಇದ್ದಾನೆ. ಆಕಾಶದ ಮೋಡಗಳಿಂದ ಆಚೆ, ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್, ಅನ್ಲಿಮಿಟೆಡ್ ಸ್ಪೇಸ್, ಒಂದು ಪ್ರಕಾಶಮಯ ಜಗತ್ತಿಗೆ ಬಂದು ತಲುಪಿದೆ. ಇಲ್ಲಿ ಸರ್ವತ್ರ ಶಾಂತಿಯೇ ಶಾಂತಿ. ಆ ಪವರ್ಫುಲ್ ವೈಬ್ರೇಷನ್ಸ್ ಒಳಗಡೆ ನಾವು ಬಂದು ತಲುಪಿದ್ದೇವೆ. ಪ್ರಕಾಶಮಯ ಕಿರಣಗಳ ಛತ್ರಛಾಯೆ. ವಿ ಆರ್ ಫೀಲಿಂಗ್ ಸೆಕ್ಯೂರ್. ನಾವಿಲ್ಲಿ ಸುರಕ್ಷತೆ ಅನುಭವ ಮಾಡ್ತಾ ಇದ್ದೇವೆ. ನಿಶ್ಚಿಂತವಾಗಿದೆ, ನಿರ್ಭಯವಾಗಿದೆ, ಶಾಂತಿಯಲ್ಲಿ ಕುಳಿತಿದ್ದೇವೆ, ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದೇವೆ, ರಿಲ್ಯಾಕ್ಸಿಂಗ್. ನಮ್ಮೆಲ್ಲ ರೀತಿಯ ಬಂಧನಗಳು, ಹೊರೆ, ಸುಸ್ತು, ದಣಿವೆಲ್ಲ ಮಾಯವಾಗ್ತಾ ಇದೆ. ಪವರ್ಫುಲ್ ಅಂಡರ್ ದ ಕೆನಪಿ ಆಫ್ ಪವರ್ಫುಲ್ ವೈಬ್ರೇಷನ್ ಆಫ್ ಸುಪ್ರೀಂ ಪವರ್. ಸರ್ವಶಕ್ತಿವಂತನ ಪ್ರಕಾಶಮಯ ಶಕ್ತಿಶಾಲಿ ಕಿರಣಗಳು ಧಾರೆ ಜಲಪಾತದ ನೀರಿನಂತೆ. ಜೀರ್ಣಕ್ರಿಯೆ ಇತ್ಯಾದಿ ಶರೀರದ ಕ್ರಿಯೆಗಳನ್ನು ಮರಣದವರೆಗೂ ಸುವ್ಯವಸ್ಥಿತವಾಗಿ ಯಾರು ನಡೆಸಿಕೊಂಡು ಹೋಗುತ್ತಾರೆ? ಸ್ವಲ್ಪ ಯೋಚಿಸಿ. ಸಂಕಲ್ಪಗಳು ಎಲ್ಲಿ ಉತ್ಪನ್ನವಾಗುತ್ತವೆ? ದೇಹದೊಂದಿಗೆ ಅವುಗಳು ಹೇಗೆ ಪರಸ್ಪರ ವ್ಯವಹರಿಸುತ್ತವೆ? ವಿಚಾರಗಳ ಮೂಲ ಸೆಲೆ ಮೆದುಳೆ, ಅಥವಾ ಮೆದುಳಿನ ಸಂಚಾಲನೆಯನ್ನು ಮತ್ತೆ ಬೇರೆ ಯಾರಾದರೂ ಮಾಡುತ್ತಾರೆಯೇ? ಸಂಕಲ್ಪಗಳು ಭೌತಿಕವೋ ಅಥವಾ ಅಭೌತಿಕವೋ? ಪರಮಾಣು ಮತ್ತು ಅಣುವಿನಿಂದ ನಿರ್ಮಿತವಾದ ಈ ಪರಿವರ್ತನಶೀಲ ಜಗತ್ತಿನ ಪ್ರಕೃತಿಯಲ್ಲಿ ಕೆಲವು ಅಭೌತಿಕ ವಸ್ತುಗಳು ಇವೆ. ಅವುಗಳನ್ನು ಯಾವುದೇ ಸೂಕ್ಷ್ಮ ದರ್ಶಕ ಅಥವಾ ಟೆಲಿಸ್ಕೋಪ್ನಿಂದ ನೋಡಲು ಸಾಧ್ಯವಿಲ್ಲ. ಮತ್ತು ಯಾವುದೇ ಉಪಕರಣ ಆ ಶಾಶ್ವತ ಸತ್ಯವನ್ನು ಹುಡುಕೋಣ ಮತ್ತು ಅನುಭವ ಮಾಡೋಣ. ಇಲ್ಲಿಯೇ ನಾನು ಯಾರು ಎಂಬುದರ ಸಂಪೂರ್ಣ ಜ್ಞಾನ ಮತ್ತು ಅನುಭವ ಪ್ರಾಪ್ತಿಯಾಗುತ್ತದೆ. ಈ ಶರೀರ ನಾನಲ್ಲ, ನಾನು ಆತ್ಮನಾಗಿದ್ದೇನೆ. ನಾನು ಆತ್ಮ ಚೈತನ್ಯ ಶಕ್ತಿಯಾಗಿದ್ದೇನೆ. ನಾನು ಒಂದು ಅತಿ ಸೂಕ್ಷ್ಮ, ಅವಿಭಾಜ್ಯ, ಅವಿನಾಶಿ ಚೇತನಾಗಿರುವಂತಹ ಒಂದು ಜ್ಯೋತಿರ್ಬಿಂದು ಪ್ರಕಾಶ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ಒಂದು ಅಭೌತಿಕ ಶಕ್ತಿಯಾಗಿದ್ದೇನೆ. ಎಲ್ಲಿಯವರೆಗೆ ನಾನು ಆತ್ಮ ಈ ಶರೀರದಲ್ಲಿ ಇರುತ್ತೇನೆಯೋ ಅಲ್ಲಿಯವರೆಗೆ ದೇಹವು ಜೀವಿತವಾಗಿದೆ ಎಂದು ಹೇಳಲಾಗುತ್ತದೆ. ಯಾವಾಗ ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ಸ್ವಯಂ ನಾನಲ್ಲದೆ ನಮ್ಮ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇನೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ನನ್ನ ಶಕ್ತಿಯನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ಒಂದೇ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇಷ್ಟೊತ್ತು ಸಹಕರಿಸಿಕೊಟ್ಟು ಮಾಡಿದಂತೆಲ್ಲ
ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರಿ ವಿಶ್ವವಿದ್ಯಾಲಯ, ಕಲ್ಪವೃಕ್ಷ ಭವನ, ಹಳೆ ಪೋಸ್ಟ್ ಆಫೀಸ್ ಬೀದಿ, ಕೊಡಿಯಾಲ, ಈ ಸಂಘಟನೆಯ ಎಲ್ಲ ಸ್ವಯಂ ಸೇವಕರು ನಮ್ಮ ಸಂಸ್ಥೆಗೆ ಆಗಮಿಸಿ ಏನು ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ಒಂದು ಧ್ಯೇಯ ಇದೆ, ನಶಾಮುಕ್ತ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಆ ನಿಟ್ಟಿನಲ್ಲಿ ಇವರು ಒಂದು ಏನು ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ, ಇದು ಅತ್ಯಂತ ಶ್ಲಾಘನೀಯ. ಆದ್ದರಿಂದ ಪ್ರಜಾಪತ ಬ್ರಹ್ಮಕುಮಾರಿಯ ಎಲ್ಲ ಸ್ವಯಂ ಸೇವಕರಿಗೆ ಅನಿಕೇತನ ಸ್ಕೂಲ್ ಆಫ್ ಎಜುಕೇಷನ್ನ ಆಡಳಿತ ಮಂಡಳಿ, ಶಿಕ್ಷಕೇತರ ವರ್ಗ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಸಮಾಜ ಸೇವಾ ಕಾರ್ಯ ದೇಶಾದ್ಯಂತ ಹೀಗೆ ಮುಂದುವರಿಲಿ, ಸಮಾಜವನ್ನು ತಿದ್ದುವ ಕೆಲಸ ಸದಾ ಜಾಗೃತವಾಗಿ ನಡೀತಾ ಇರಲಿ ಅಂತೇಳಿ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಈಗ ನಮ್ಮ ಒಬ್ಬ ವಿದ್ಯಾರ್ಥಿ ತನ್ನ ಅನುಭವ ಹಾಗೂ ಅನಿಸಿಕೆಯನ್ನು 1-2 ನಿಮಿಷದಲ್ಲಿ ಹೇಳಬೇಕು ಅಂತೇಳಿ ಕೇಳ್ಕೊಳ್ತೀನಿ. Good morning, everyone. Just now we witnessed a beautiful video, and one thing I learned from that video is that a single person can't change entire India. Each and every person, each and every youth of India must support, must cooperate to build a strong nation. That's when the developing India is going to be the developed nation. Thank you. ನನ್ನ ಹೆಸರು ಪಂಚಮಿ. ನಾನು 7th ಸ್ಟ್ಯಾಂಡರ್ಡ್ ಓದುತ್ತಿದ್ದೇನೆ. ಈ ಪ್ರೋಗ್ರಾಮಲ್ಲಿ ಚೆನ್ನಾಗಿತ್ತು ಎಲ್ಲ. ಈ ಥರ ಕೆಟ್ಟದ್ದು ಬುದ್ಧಿ ಎಲ್ಲ ಮಾಡಬೇಡ್ದು. ನಾನು ಮಾಡಲ್ಲ, ನೀವು ಮಾಡಬೇಡಿ. ಥ್ಯಾಂಕ್ ಯು.